ಎಲ್ರಿಗೂ ನಮಸ್ಕಾರ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪೇಪರ್ ಕಟಿಂಗ್ಸ್ ಮೇಲೆ ಈಗಾಗಲೇ ವಿಡಿಯೋಗಳನ್ನು ಪ್ರಾರಂಭಿಸಿದ್ದೇನೆ. ಸೊ ಇವತ್ತಿನ ಭಾಗದಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಪೇಪರ್ ಕಟಿಂಗ್ಸ್ಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇನ್ನೊಂದು ಪ್ರಮುಖ ವಿಷಯ ಏನಂದರೆ, ಈ ಪೇಪರ್ ಕಟಿಂಗ್ಸ್ಗಳು ನಮಗೆ ಪ್ರೊವೈಡ್ ಮಾಡ್ತಿರೋರು ಲೋಹಿತ್ ಕುಮಾರ್ ಎಸ್ ದಾವಣಗೆರೆ ಅವರು. ಸೊ ಅವರಿಗೆ ತುಂಬಾ ಧನ್ಯವಾದಗಳು ಈ ಪೇಪರ್ ಕಟಿಂಗ್ಸ್ಗಳನ್ನು ನಮಗೆಲ್ಲರಿಗೋಸ್ಕರ ಕಲೆಕ್ಟ್ ಮಾಡಿ ನೀಡಿದ್ದಕ್ಕೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಭಾಗದಲ್ಲಿ ಮೊದಲನೆಯದಾಗಿ ನಾವು ಹಿಂದೆ ನಡೆದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜನಸಂಖ್ಯೆ ವಿಷಯದ ಮೇಲೆ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಇದು ಪೇಪರ್ ಕಟಿಂಗ್ ಸ್ವಲ್ಪ ಬ್ಲರ್ ಆಗಿದೆ. ನಾನು ನನ್ನ ವಾಯ್ಸಲ್ಲಿ ಪ್ರಶ್ನೆಗಳನ್ನು ಓದ್ತಾ ಹೋಗ್ತೀನಿ. ಸೊ ಅದನ್ನು ಕೇಳಿಸ್ಕೊಳ್ಳಿ. 2011ರ ಭಾರತ ಜನಗಣತಿ ಪ್ರಕಾರ ಪ್ರತಿ ಚದರ್ ಕಿಲೋಮೀಟರ್ಗೆ ಜನಸಾಂದ್ರತೆ ಪ್ರಮಾಣ ಎಷ್ಟಿತ್ತು ಅಂತ ಪ್ರಶ್ನೆ. ಇದನ್ನು ಮೊರಾರ್ಜಿ ದೇಸಾಯಿ ಟೀಚರ್ ಆ್ಯಂಡ್ ಹಾಸ್ಟೆಲ್ ವಾರ್ಡನ್ 2014ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತು. ಸೊ ಇದರ ಸರಿಯಾದ ಉತ್ತರ 382 ಜನರು. 2011ರ ಭಾರತ ಜನಗಣತಿ ಪ್ರಕಾರ ಪ್ರತಿ ಚದರ್ ಕಿಲೋಮೀಟರ್ಗೆ ಜನಸಾಂದ್ರತೆಯ ಪ್ರಮಾಣ 382 ಜನರು. ಎರಡನೇ ಪ್ರಶ್ನೆ, 2011ರ ಪ್ರಕಾರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಶಿಶು ಲಿಂಗಾನುಪಾತದಲ್ಲಿ ಅಧಿಕ ಕುಸಿತ ದಾಖಲಿಸಿದ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಾಮರಾಜನಗರ. ಈ ಪ್ರಶ್ನೆಯನ್ನು ಮೊರಾರ್ಜಿ ದೇಸಾಯಿ ಟೀಚರ್ಸ್ ಮತ್ತು ಹಾಸ್ಟೆಲ್ ವಾರ್ಡನ್ 2014ರಲ್ಲಿ ಕೇಳಲಾಗಿತ್ತು. ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಯಾವತ್ತು ಆಚರಿಸಲಾಗುತ್ತೆ? ಸೊ ಇದರ ಉತ್ತರ ಜುಲೈ 11ರಂದು. ಇದನ್ನು SBI ಕ್ಲಿರಿಕಲ್ ಅಸಿಸ್ಟೆಂಟ್ 2012ರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. 2011ರ ಜನಗಣತಿ ಪ್ರಕಾರ ಒಟ್ಟಾರೆ ರಾಷ್ಟ್ರವ್ಯಾಪ್ತಿ ಲೈಂಗಿಕ ಅನುಪಾತ ಎಷ್ಟಿದೆ? ಈ ಪ್ರಶ್ನೆಯ ಸರಿಯಾದ ಉತ್ತರ 940. ಇದನ್ನು SDA 2011ರ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಭಾರತದ ಜನಸಂಖ್ಯಾ ಗಣತಿಯನ್ನು ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಮತ್ತು ಇತ್ತೀಚಿನ ಜನಗಣತಿಯು ಡ್ಯಾಶ್ದಲ್ಲಿ ನಡೆಯಿತು. ಈ ಪದವು ಬಿಟ್ಟ ಜಾಗಗಳಿಗೆ ಸರಿಯಾದ ಪದವನ್ನು ತುಂಬಿ ಅಂಕಿಅಂಶಗಳನ್ನು ತುಂಬಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದ ಜನಸಂಖ್ಯಾ ಗಣತಿಯನ್ನು 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ ಮತ್ತು ಇತ್ತೀಚಿನ ಜನಗಣತಿಯು 2011ರಲ್ಲಿ ನಡೆಯಿತು. ಸೊ 10 ಮತ್ತು 2011 ಬಿಟ್ಟ ಸ್ಥಳಗಳಲ್ಲಿ ಬರುವಂತಹ ಅಂಕಿಗಳು. ಈ ಪ್ರಶ್ನೆಯನ್ನು SDA 2011ರ ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ಲಭ್ಯವಿರುವ 2011ರ ಜನಗಣತಿ ಅಂಕಿ ಸಂಖ್ಯೆಗಳ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂದರೆ 6.1 ಕೋಟಿ. ಸರಿಯಾದ ಉತ್ತರ. ಇದು ಕೂಡ SDA 2011ರಲ್ಲಿ ಕೇಳಲಾಗಿತ್ತು. ಇತ್ತೀಚೆಗೆ ಬಹಿರಂಗಪಡಿಸಲಾದ 2011ರ ಪ್ರಾಥಮಿಕ ಜನಗಣತಿ ಅಂಕಿ ಸಂಖ್ಯೆಗಳ ಪ್ರಕಾರ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟಿದೆ? ಇದಕ್ಕೆ ಸರಿಯಾದ ಉತ್ತರ 75.6%. ಇದು ಕೂಡ SDA 2011ರಲ್ಲಿ ಕೇಳಲಾಗಿತ್ತು. ಇತ್ತೀಚೆಗೆ ಬಿಡುಗಡೆಯಾದ 2011ರ ಪ್ರಾಥಮಿಕ ಜನಗಣತಿ ಅಂಕಿ ಸಂಖ್ಯೆಗಳ ಪ್ರಕಾರ ಕೆಳಕಂಡ ಯಾವ ಗುಂಪಿನ ರಾಜ್ಯಗಳಲ್ಲಿನ ಜನಸಂಖ್ಯಾ ಸಾಂದ್ರತೆಯು ಪ್ರತಿ ಚದರ್ ಕಿಲೋಮೀಟರ್ಗೆ 500ಕ್ಕಿಂತ ಹೆಚ್ಚಾಗಿದೆ? ಸರಿಯಾದ ಉತ್ತರ ತಮಿಳುನಾಡು, ಕೇರಳ ಮತ್ತು ದೆಹಲಿ. ಈ ಪ್ರಶ್ನೆಯನ್ನು ಕೂಡ SDA 2011ರ ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಈಗಿನ ಅಂತರ್ಗಣತಿ ಅವಧಿ ಮತ್ತು ಮುಂದಿನ ಜನಗಣತಿ ನಡೆಯಲಿರುವ ವರ್ಷವನ್ನು ಅನುಕ್ರಮವಾಗಿ ತಿಳಿಸಿ. ಸೊ ಸರಿಯಾದ ಅನುಕ್ರಮ ಅಂದರೆ 10/2021. ಈ ಪ್ರಶ್ನೆಯನ್ನು KS ಪ್ರಿಲಿಮ್ಸ್ 2012ರಲ್ಲಿ ಕೇಳಲಾಗಿತ್ತು. ಸೊ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಯಲಾಗುತ್ತೆ. ಸೊ ಮುಂದಿನ ಜನಗಣತಿ ಇಸ್ವಿ ಅಂದರೆ 2021. 2001ನೇ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ 67%. ಇದನ್ನು KS ಪ್ರಿಲಿಮ್ಸ್ 2008ರಲ್ಲಿ ಕೇಳಲಾಗಿತ್ತು. 2001ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಕಾರ್ಯಸಹಭಾಗಿತ್ವ ಪ್ರಮಾಣವು ಎಷ್ಟಿದೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 39%. ಇದನ್ನು KSGS ಪ್ರಿಲಿಮ್ಸ್ 2006ರಲ್ಲಿ ಕೇಳಲಾಗಿತ್ತು. 2001ರ ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯದಲ್ಲಿ ಪುರುಷ ಮತ್ತು ಸ್ತ್ರೀಯರ ಸಾಕ್ಷರತೆ ಅಂತರ ಅತಿ ಕಡಿಮೆ ಇದೆ? ಇದಕ್ಕೆ ಸರಿಯಾದ ಉತ್ತರ ಮಿಜೋರಾಂ. ಇದನ್ನು KS ಪ್ರಿಲಿಮ್ಸ್ 2006ರಲ್ಲಿ ಕೇಳಲಾಗಿತ್ತು. ಭಾರತದ 2001ರ ಲಿಂಗಾನುಪಾತ 93.3 ಆಗಿತ್ತು. FDA 2009ನಲ್ಲಿ ಕೇಳಲಾಗಿತ್ತು. HDI ಏನನ್ನ
ಪರಿಗಣಿಸೋದಿಲ್ಲ, ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನನ್ನ ಪರಿಗಣಿಸಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಲಿಂಗ ಬೆಳವಣಿಗೆ ಸೂಚಿ. ಈ ಪ್ರಶ್ನೆ FDA 2009ರಲ್ಲಿ ಕೇಳಲಾಗಿತ್ತು. ಸೊ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪರಿಗಣಿಸುವ ವಿಷಯಗಳೆಂದರೆ ಜೀವನ ನಿರೀಕ್ಷೆ, ಜೀವನ ಮಟ್ಟ ಸೂಚಿ ಮತ್ತು ಶಿಕ್ಷಣ ಮಟ್ಟ ಸೂಚಿ. 1991ನೇ ಜನಗಣತಿ ಪ್ರಕಾರ ಭಾರತದ ಸರಾಸರಿ ಸಾಕ್ಷರತಾ ಮಟ್ಟ ಯಾವುದೆಂದರೆ 52.11%. 2001ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ದರ 67.04. 2001ರ ಜನಗಣತಿ ಪ್ರಕಾರ ಗ್ರಾಮೀಣ ಜನಸಂಖ್ಯೆ ಪ್ರಮಾಣ 72.2%. ಸೊ ಇದೆಲ್ಲ 2001ರ ಜನಗಣತಿ ಕುರಿತಾದ ಪ್ರಶ್ನೆ ಇದೆ. 1901 ಮತ್ತು 2001ರ ಜನಗಣತಿ ಪ್ರಕಾರ 1000 ಪುರುಷರಿಗೆ ಮಹಿಳೆಯರ ಪ್ರಮಾಣ 972 ಮತ್ತು 933. ಯುನೆಸ್ಕೋ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಆರ್ಕಿಟೆಕ್ಚರ್ನಿಂದ ಗುರುತಿಸಲಾಗುವ ವರ್ಲ್ಡ್ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಫಾರ್ 2020 ಗೌರವಕ್ಕೆ ಯಾವ ನಗರ ಪಾತ್ರವಾಗಿದೆ? ಈ ಗೌರವ ಪಡೆದ ಮೊದಲ ನಗರ ಕೂಡ ಇದೇ ಆಗಿರಲಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ರಿಯೋ ಡಿ ಜನೈರೋ. ಅರುಣಾಚಲ್ ಪ್ರದೇಶದ ಲೋವರ್ ದಿಬಾಂಗ್ ವ್ಯಾಲಿ ಜಿಲ್ಲೆಯ ಚೇಪು ನದಿಗೆ ಅಡ್ಡಲಾಗಿ 426 ಮೀಟರ್ ಉದ್ದದ ಡಿಪೋ ನದಿ ನಿರ್ಮಿಸಲಾಗಿದ್ದು, ಇದರ ಉದ್ಘಾಟನೆಯನ್ನು ಯಾರು ಮಾಡಿದ್ರು? ಇದರ ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. 2019ರ ಈಡಲ್ಮನ್ ಟ್ರಸ್ಟ್ ಬ್ಯಾರೋಮೀಟರ್ ರಿಪೋರ್ಟ್ನಂತೆ ಸರ್ಕಾರ, ಉದ್ಯಮ, NGO ಮತ್ತು ಮಧ್ಯಮ ಕ್ಷೇತ್ರದಲ್ಲಿ ಮೋಸ್ಟ್ ಟ್ರಸ್ಟೆಡ್ ನೇಷನ್ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಯಾವುದು? ಸೊ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್. ಚಪ್ಪಟೆ ಹುಳುಗಳಲ್ಲಿ ಉಸಿರಾಟ ಕ್ರಿಯೆಯು ಹೇಗೆ ನಡೆಯುತ್ತೆ? ಸೊ ಚಪ್ಪಟೆ ಹುಳುಗಳಲ್ಲಿ ದೇಹ ಭಿತ್ತಿಯ ವಿಸರಣ ಕ್ರಿಯೆಯಿಂದ ಉಸಿರಾಟ ಕ್ರಿಯೆ ನಡೆಯುತ್ತೆ. ಸಂಧಿ ಪದಿಗಳೆಂದು ಹೆಸರು ಬರಲು ಕಾರಣ ಕೀಲು ಕಾಲುಗಳನ್ನೊಳಗೊಂಡ ಚಲನಾಂಗವಿರುವುದರಿಂದ. ಸಂಧಿಪದಿಗಳ ದೇಹದ ಮೇಲಿನ ಕಂಕಾಲ ಕವಚವನ್ನ ಏನೆನ್ನುತ್ತಾರೆ? ಸೊ ಕೈಟಿನ್ ಅಂತ ಕರೆಯಲಾಗುತ್ತೆ. ಸಂಧಿಪದಗಳ ದೇಹ ರಚನೆ ಹೇಗಿರುತ್ತೆ? ಇವುಗಳ ದೇಹ ರಚನೆ ಅಂದರೆ ನೀಳವಾಗಿ ಅಥವಾ ಖಂಡಮಯವಾಗಿರುತ್ತೆ. ಪ್ರತಿಯೊಂದು ಖಂಡವು ಒಂದೊಂದು ಉಪಾಂಗಗಳನ್ನು ಹೊಂದಿರುತ್ತೆ. ಹಲವು ಕೀಲು ಅಥವಾ ಸಂಧಿಗಳನ್ನು ಹೊಂದಿದೆ. ಹಾಗೆ ಉಪಾಂಗಗಳು ದವಡೆ, ಕುಡಿ ಮೀಸೆ ಮತ್ತು ಕಾಲುಗಳಾಗಿ ಮಾರ್ಪಟ್ಟಿದೆ. 2019ರ ಜನವರಿ 26ರಂದು ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 70ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಬಾರಿ ಗಣರಾಜ್ಯೋತ್ಸವಕ್ಕೆ ದೆಹಲಿಗೆ ಆಗಮಿಸಿದ ಮುಖ್ಯ ಅತಿಥಿ ಅಂದರೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಯಾಕಂದರೆ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗಿದೆ. ರಾಜಪಥದಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಇದೇ ಮೊದಲ ಬಾರಿಗೆ ಪಾಲ್ಗೊಳ್ಳುತ್ತಿರುವವರು ಯಾರು? ಸೊ INA ಯೋಧರು ಇದೇ ಮೊದಲ ಬಾರಿ ಪಾಲ್ಗೊಂಡಿದ್ದರು. 2019ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ವಿಜೇತರಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ? ಸೊ ಈ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯಲ್ಲಿ 5 ಜನ ಕನ್ನಡಿಗರು ಇದ್ದಾರೆ. ಕತಾರ್ನಲ್ಲಿ ತಾಲಿಬಾನ್ ಸಂಘಟನೆ ರಾಜಕೀಯ ಕಚೇರಿ ಮುಖ್ಯಸ್ಥನಾಗಿ ನೇಮಕಗೊಂಡವರು ಅಂದರೆ ಮುಲ್ಲಾ ಅಬ್ದುಲ್ ಘನಿ ಬರಾದರ್. ಕೆಳಗಿನ ವಾಕ್ಯಗಳಲ್ಲಿ ಮೃದ್ವಂಗಿಗಳನ್ನು ಮಾರುಕಟ್ಟೆಗಳಲ್ಲಿ ಲಾಭದ ದೃಷ್ಟಿಯಿಂದ ಯಾವೆಲ್ಲ ರೀತಿಯಲ್ಲಿ ಬಳಸುತ್ತಾರೆ ಎನ್ನುವುದರ ಬಗೆಗಿನ ವಿವರಗಳಿದ್ದು ತಪ್ಪಾಗಿರುವುದನ್ನು ಗುರುತಿಸಿ. ಸೊ ಇಲ್ಲಿ ತಪ್ಪಾಗಿದ್ದು ಎಲ್ಲನೂ ತಪ್ಪಾಗಿದೆ. ಯಾವ ಕಾರಣಕ್ಕೆ ಕಂಟಕ ಚರ್ಮಿಗಳೆಂಬ ಹೆಸರು ಬಂದಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ದೇಹದ ಚರ್ಮದಲ್ಲಿ ಮುಳ್ಳುಗಳು ಇರುವುದರಿಂದ. ಕಂಟಕ ಚರ್ಮಿಗಳು ಎಲ್ಲಿ ವಾಸಿಸುತ್ತೆ? ಕಂಟಕ ಚರ್ಮಿಗಳು ಸಮುದ್ರ ವಾಸಿಗಳು. ಕಂಟಕ ಚರ್ಮಿಗಳ ದೇಹದಲ್ಲಿ ವಿಸ್ತಾರವಾಗಿ ಹರಡಿರುವ ಸಿಲೋಮ್ ಇದ್ದು ಇದರಲ್ಲಿ ಏನು ತುಂಬಿದೆ? ಸೊ ಇದರಲ್ಲಿ ಸಿಲೋಮಿಕ್ ದ್ರವ ತುಂಬಿದೆ. ಪ್ರತಿಷ್ಠಿತ ಪದ್ಮಶ್ರೀ ಬೇಡ ಎಂದು ತಿರಸ್ಕರಿಸಿದ ಒಡಿಶಾ ಲೇಖಕಿ ಯಾರು? ಸೊ ಒಡಿಶಾದ ಲೇಖಕಿ ಗೀತಾ ಮೆಹ್ತಾ ಪದ್ಮಶ್ರೀ ಪ್ರಶಸ್ತಿಯನ್ನ ಬೇಡ ಎಂದು ತಿರಸ್ಕರಿಸಿದರು. ಲೋಕಸಭೆಯ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಪ್ರಜಾಕೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಹಾಗೂ ನಟ ಉಪೇಂದ್ರ ತಿಳಿಸಿದ್ದಾರೆ? ಸೊ ಇವರು 28 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 70ನೇ ಗಣರಾಜ್ಯೋತ್ಸವ ರಾಜಪಥ ಪರೇಡ್ನಲ್ಲಿ ಕರ್ನಾಟಕದ ಯಾವ ಸ್ತಬ್ಧ ಚಿತ್ರ ಸಾಗಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ. ಸೊ
ಗಣರಾಜ್ಯೋತ್ಸವದ ಅತಿಥಿ ಮತ್ತು ಸ್ತಬ್ಧ ಚಿತ್ರದ ಕುರಿತಾಗಿ ಪ್ರಶ್ನೆ ಬಂದೇ ಬರುತ್ತೆ. ಸೊ ಆ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿದೆ. ಮಂಗಳ ಗ್ರಹದ ಮೇಲ್ಮೈ ಅಧ್ಯಯನಕ್ಕೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ಅಂದರೆ ನಾಸಾ ಕಳುಹಿಸಿರುವ ಅಪಾರ್ಚುನಿಟಿ ರೋವರ್ ನೌಕೆ ಗ್ರಹದಲ್ಲಿ ಎಷ್ಟು ವರ್ಷ ಪೂರೈಸಿದೆ? ಸೊ ರೋವರ್ ನೌಕೆ ಗ್ರಹದಲ್ಲಿ 15 ವರ್ಷಗಳನ್ನು ಪೂರೈಸಿದೆ. ಸೊ ಇದಿಷ್ಟು ಈ ಭಾಗದ ಪ್ರಮುಖ ಮಾಹಿತಿಯಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಏನಂದರೆ, ನಾನು ಯೂಟ್ಯೂಬ್ ಅಲ್ಲದೆ ಅನ್ಅಕಾಡೆಮಿ ಅಂತ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಇದೆ, ಅಲ್ಲಿ ಕೂಡ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮತ್ತು ಇಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಇರೋದ್ರಿಂದ ನೀವು ಅನ್ಅಕಾಡೆಮಿಯಲ್ಲಿ ಜಾಯಿನ್ ಆಗೋದ್ರಿಂದ ಹೊಸ ಹೊಸ ವಿಡಿಯೋಗಳನ್ನು ಪಡ್ಕೋಬಹುದು. ಈಗಾಗಲೇ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. FDA STA ಎಕ್ಸಾಮ್ಗೆ ಸಂಬಂಧಿಸಿದ ಕನ್ನಡ ಸಾಹಿತ್ಯದ ಪ್ರಶ್ನೆಗಳು, ಭೂಗೋಳಶಾಸ್ತ್ರ, ಸಾಮಾನ್ಯ ವಿಜ್ಞಾನ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ನಲ್ಲಿ ಬರುವಂತಹ ವಿಡಿಯೋಗಳು ಬೇರೆ ವಿಷಯದ ಮೇಲೆ ಇರುತ್ತೆ, ಅನ್ಅಕಾಡೆಮಿಯಲ್ಲಿ ಬರುವಂತಹ ವಿಷಯಗಳು ಬೇರೆ ಬೇರೆ ವಿಷಯದ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇರೋದ್ರಿಂದ ಅದು ಕೂಡ ನಿಮಗೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ಅದರ ಲಿಂಕನ್ನು, ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನ ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವು ಅಲ್ಲೂ ಕೂಡ ಜಾಯಿನ್ ಆಗ್ಬೋದು. ಮತ್ತು ಈ ಪೇಪರ್ ಕಟಿಂಗ್ಸ್ಗಳನ್ನು ನೀಡಿದಂತಹ ಲೋಹಿತ್ ಕುಮಾರ್ ಎಸ್ ಅವರಿಗೆ ಧನ್ಯವಾದಗಳು.